ರಾಜ್ಯದ ವಿವಿಧೆಡೆ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಜಲಾಶಯಗಳು ಭರ್ತಿಯಾಗಿವೆ. ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ವರುಣ ಮುನಿಸಿಕೊಂಡಿದ್ದಾನೆ. ಎಲ್ಲೆಡೆ ಮಳೆಯಾಗ್ತಿದ್ರೂ ಕೂಡ ಕೊಪ್ಪಳದಲ್ಲಿ ಮಾತ್ರ ಮಳೆಯಾಗ್ತಿಲ್ಲ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಬುದುಗುಂಪ ಭಾಗದಲ್ಲಿ ಭತ್ತದ ಬೆಳೆ ಒಣಗುತ್ತಿವೆ. ಆದ್ರೆ ಮಲೆನಾಡು ಭಾಗದಲ್ಲಿ ಮಳೆಯಾಗಿರೋದ್ರಿಂದ ಕೊಪ್ಪಳದಲ್ಲಿ ಜಲಾಶಯ ಭರ್ತಿಯಾಗಿದೆ. ಆದ್ರೆ ರೈತರಿಗೆ ನೀರು ಸಿಗ್ತಿಲ್ಲ. ಕಾಲುವೆಗಳ ಕೆಳಭಾಗದ ರೈತರ ಜಮೀನುಗಳಿಗೆ ನೀರು ಹರಿಯುತ್ತಿಲ್ಲ. 31 ಉಪ ಕಾಲುವೆಗಳಿಗೆ ಸರಿಯಾಗಿ ನೀರು ಬರ್ತಿಲ್ಲ. ಈ ಹಿನ್ನೆಲೆ ಬೆಳೆಗಳು ಒಣಗಿ ಹೋಗಿವೆ. ಇದರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಆತ್ಮೀಯ ಎಲ್ಲ ರೈತ ಬಂಧುಗಳೇ, ಎಲ್ಲ ನಮ್ಮ ಒಡನಾಡಿಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಇಡೀ ರಾಜ್ಯಾದ್ಯಂತ ಇವತ್ತು ಮಳೆ ಸುರಿತಾ ಇದೆ. ಆದರೆ ನಮ್ಮ ರೈತರ ಗೋಳು ಕೇಳುವವರು ಯಾರು? ನಮ್ಮ ಕಣ್ಣೀರು ಇವತ್ತು ಕಪಾಳ ಕೀಳ್ತಾ ಇದೆ. ಕಾರಣ, ರಾಜ್ಯಾದ್ಯಂತ ಮಳೆ ಇದೆ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮಾತ್ರ ಒಂದು ಹನಿಯೂ ಮಳೆ ಇಲ್ಲ. ನಮ್ಮ ಜೀವನ ಇವತ್ತು ಸಾಲ ಸೋಲ ಮಾಡಿ ಗದ್ದೆಗೆ ಬಿತ್ತನೆ ಮಾಡಿ ಜೀವನ ಮಾಡ್ತಾ ಇದ್ದೇವೆ. ಆದರೆ ಇವತ್ತು ದೇವರು ನಮಗೆ ಕೃಪೆ ತೋರಿಸ್ತಾ ಇಲ್ಲ. ಏನೋ ಅಂತಾರೆ, ದೇವರು ವರ ಕೊಟ್ಟರೆ ಪೂಜಾರಿ ವರ ಕೊಡಲಿಲ್ಲ ಅನ್ನುವ ಹಾಗೆ ಎಲ್ಲೋ ಮಳೆಯಾಗಿ ನಮ್ಮ ಭಾಗದ ಜೀವನದಿ ತುಂಗಭದ್ರಾ ಜಲಾಶಯ ಇವತ್ತು ತುಂಬಿ ಹರಿತಾ ಇದೆ. ಆದರೂ ಕೂಡ ನಮಗೆ ಕಾಲುವೆಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಸಮರ್ಪಕವಾಗಿ ನೀರು ಬರದೆ ಇವತ್ತು ನಮ್ಮ ಗದ್ದೆಗಳು ಒಣಗಿ ಹೋಗ್ತಾ ಇದ್ದೇವೆ. ನಮ್ಮ ರೈತ ಬಾಂಧವರ ಮೆಕ್ಕೆಜೋಳ, ಗದ್ದೆ, ಹತ್ತಿ, ತೊಗರೆ, ಈ ರೀತಿ ಅನೇಕ ಬೆಳೆಗಳು ಇವತ್ತು ನಾಶವಾಗ್ತಾ ಇದ್ದಾವೆ. ಆದ್ದರಿಂದ ನಿಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿಸ್ಕೊಳ್ತಾ ಇದ್ದೇನೆ, ದಯಮಾಡಿ ಸಮರ್ಪಕವಾಗಿ ಕೊನೆ ಭಾಗಕ್ಕೆ ಮತ್ತು ಎಲ್ಲ ರೈತರಿಗೂ ನೀರು ಮುಟ್ಟಿಸುವ ವ್ಯವಸ್ಥೆಯನ್ನು ಮಾನ್ಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಡಬೇಕು. ಮತ್ತು ಮಾಧ್ಯಮ ಮಿತ್ರರು ಈ ಒಂದು ಸುದ್ದಿಯನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನೀವು ಇವತ್ತು ನಮ್ಮ ಕೊಪ್ಪಳ ತಾಲೂಕು, ಕಾರಟಗಿ ತಾಲೂಕಿನ ಅನೇಕ ಕೊಪ್ಪಳ ಜಿಲ್ಲೆಯ ಗದ್ದೆಗಳಿಗೆ, ಹೊಲಗಳಿಗೆ ಭೇಟಿ ಕೊಟ್ಟರೆ ನಿಮಗೆ ವಾಸ್ತವಾಂಶ ಅರಿವಾಗುತ್ತದೆ. ಯಾಕೆಂದರೆ ಇವತ್ತು ನಮ್ಮ ಜೀವನ ಗಾಯದ ಮೇಲೆ ಬರ ಬೆಳೆದಂತೆ ಆಗಿ ನಮ್ಮ ನೆಲ್ಲು ಬಿತ್ತಿದ್ವು, ಮೆಕ್ಕೆಜೋಳ ಬೆಳೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದ್ದಾವೆ. ಮಳೆ ಬರದೇ ಇದ್ದರೆ ನಮ್ಮ ಜೀವನ ದೇವರೇ ಬಲ್ಲ. ಹಾಗಾಗಿ ನಿಮಗೆ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇವೆ, ನಮಗೆ ಸಮರ್ಪಕವಾಗಿ ನೀರು ಕಳಿಸಿ ಅಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇವೆ.